ಎಲ್ಲರಿಗೂ ನಮಸ್ಕಾರ. ಪ್ರಾರಂಭಿಕ ಹಂತದಲ್ಲಿ ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಿನ್ನೆ ತಾನೇ KS ಪೂರ್ವಭಾವಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮುಂದೆ ಮಾಡಬೇಕಾಗಿರೋದು ಕೇವಲ ಚಿಂತನೆ. ಯಾವುದೇ ಕಾರಣಕ್ಕೂ ನಿಮ್ಮ ಅಧ್ಯಯನ ಮುಂದುವರಿಲಿ. ಸಾಕಷ್ಟು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಹಲವಾರು ಹುದ್ದೆಗಳಿಗೆ ಸರ್ಕಾರದಿಂದ ಹಲವಾರು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗ್ತಾಯಿದೆ, ಆಲ್ರೆಡಿ ಆಗಿದ್ದವು. ಮುಂದೆ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಮಾತ್ರ ಗಮನ ಕೊಡಿ ದಯಮಾಡಿ. ಕೆಲವೊಬ್ಬರು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿದರು, ಸರ್ ನಿಮ್ಮ ಪರಿಚಯ ಮಾಡಿಕೊಡ್ರಿ ಅಂಥೇಳಿ. ನಾನು ಫಕ್ಕೀರಪ್ಪ ಇಂಗಳಗಿ. ಫಸ್ಟ್ 2005ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂಥೇಳಿ ಸರ್ಕಾರಿ ಸೇವೆಗೆ ಸೇರಿದೆ. ತದನಂತರ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಸೇರಿಕೊಂಡೆ. 2015ರ KS ಗೆಜೆಟೆಡ್ ಪ್ರೊಬೆಷನರಿ ಪರೀಕ್ಷೆಯಲ್ಲಿ ಚೀಫ್ ಆಫೀಸರ್ ಗ್ರೇಡ್ 1 ಹುದ್ದೆಗೆ ಆಯ್ಕೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಿಡುವಿನ ಅವಧಿ ಒಳಗೆ ವಾರದಲ್ಲಿ 1 ಸಲ ಅಥವಾ 2 ಸಲ ಆದರೂ ಸಹಿತ ಬಹು ನಿರೀಕ್ಷಿತ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಧ್ಯಯನ ವಿಧಾನಗಳ ಜೊತೆಗೆ ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಬಹು ನಿರೀಕ್ಷಿತ ಅತಿ ಮಹತ್ವದ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಮಾತ್ರ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಇವತ್ತು ನಾನು ತಮ್ಮ ಮುಂದೆ ಚರ್ಚೆ ಮಾಡುವಂಥ ವಿಚಾರ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ. ಅತಿ ಮಹತ್ವದ ವಿಚಾರ ಅದು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂಥೇಳಿ ತಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಕೇಳಿರ್ತೀರ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅದರಲ್ಲಿ ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕನ್ನೋ ಒಂದು ವಿಚಾರ ತಮಗೆ ಗೊತ್ತಿರಲಿ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಭಾರತೀಯ ಸಂಸತ್ತಿನ ಕಾಯ್ದೆ ಮೂಲಕ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ 2010ರಲ್ಲಿ ಜಾರಿಗೆ ಬಂದಿರತಕ್ಕಂಥ ವಿಚಾರ ನಿಮಗೆ ಗೊತ್ತಿದೆ. ಇದೊಂದು ಶಾಸನಬದ್ಧ ಸಂಸ್ಥೆಯಾಗಿರ್ತಕ್ಕಂಥ ವಿಚಾರ ಸಹಿತ ನಿಮಗೆ ಗೊತ್ತಿದೆ. ಭಾರತದ ಉನ್ನತ ಘನ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಹಾಗೂ ಕಾನೂನು ಆಯೋಗ ಇನ್ನಿತರ ಕಾನೂನಿಗೆ ಸಂಬಂಧಿಸಿದಂಥ ಹಲವಾರು ವಿಚಾರಗಳನ್ನು ತಜ್ಞರ ಅಭಿಪ್ರಾಯದ ಮೇರೆಗೆ ಕೇಂದ್ರ ಸಂಸತ್ತಿನ ಕಾಯ್ದೆ ಮೂಲಕ ರಚನೆಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ 2010 ಅಕ್ಟೋಬರ್ 10ರಂದು ಏನದೊಂದು ಆ್ಯಕ್ಟ್ ಜಾರಿ ಆಯಿತು. 2010 ಅಕ್ಟೋಬರ್ 10ರಂದು ಜಾರಿಗೆ ಬಂದಂಥ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಅಕ್ಟೋಬರ್ 18, 2010ರಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ನಿವೃತ್ತ ನ್ಯಾಯಮೂರ್ತಿಗಳನ್ನು ಇದರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಪ್ರಥಮ ಬಾರಿಗೆ ಪಂತ್ ಅಂಥೇಳಿ ಅಧ್ಯಕ್ಷರಾಗ್ತಾರೆ. ತದನಂತರ ಸ್ವತಂತ್ರ ಕುಮಾರ್ ಅಂಥೇಳಿ ಅಧ್ಯಕ್ಷರಾಗ್ತಾರೆ. ತದನಂತರ ಪ್ರಸ್ತುತ ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ಅಂತ ಪ್ರಸ್ತುತ NGT ಚೇರ್ಮನ್ರಿದ್ದಾರೆ. ಇದರ ಉದ್ದೇಶ ಏನಂತ ತಮಗೆಲ್ಲರಿಗೂ ಗೊತ್ತಿದೆ. NGT ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ, ಆ ಹೆಸರೊಳಗೆ ಇದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ.
ಇಡೀ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳನ್ನು ಹೊರತುಪಡಿಸಿದರೆ ಪರಿಸರಕ್ಕೆ ಸಂಬಂಧಿಸಿದಂಥ ವ್ಯಾಜ್ಯಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂಥ ದೃಷ್ಟಿಕೋನದಿಂದ ಇಡೀ ಜಗತ್ತಿನಲ್ಲಿ ಈ ರೀತಿಯ ಪರಿಸರಕ್ಕೆ ಸಂಬಂಧಿಸಿದಂಥ ನ್ಯಾಯಾಧಿಕರಣವನ್ನು ರಚನೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಪ್ರಪಂಚದಲ್ಲಿ ಭಾರತ 3ನೇ ರಾಷ್ಟ್ರ. ಈಗಾಗಲೇ ನಾನು ಹೇಳಿದೆ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಂತರ ಈ ರೀತಿ ಪರಿಸರಕ್ಕೆ ಸಂಬಂಧಿಸಿದಂಥ ನ್ಯಾಯಾಧಿಕರಣವನ್ನು ರಚನೆ ಮಾಡಿರ್ತಕ್ಕಂಥ ಪ್ರಪಂಚದ 3ನೆಯ ರಾಷ್ಟ್ರ ಭಾರತ. ಪ್ರಮುಖವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಪರಿಸರ ಸಂರಕ್ಷಣೆ ಇರ್ಬೋದು, ಒಂದು ಜೀವ ವೈವಿಧ್ಯತೆಯ ರಕ್ಷಣೆ ಇರ್ಬೋದು, ವಾಯು ಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಇರ್ಬೋದು, ಇನ್ನಿತರ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ನ್ಯಾಯಾಧಿಕರಣ ಸ್ಥಾಪನೆ ಆಗಿರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದಲ್ಲಿ ಪ್ರಮುಖವಾಗಿ ಒಂದು ಜುಡಿಷಿಯಲ್ ವಿಂಗ್ ಇರ್ತದೆ, ಇನ್ನೊಂದು ಎಕ್ಸ್ಪರ್ಟ್ ವಿಂಗ್ ಇರ್ತದೆ, ತಜ್ಞರನ್ನು ಒಳಗೊಂಡಿರ್ತಕ್ಕಂಥ ಒಂದು ಎಕ್ಸ್ಪರ್ಟ್ ವಿಂಗ್ ಇರ್ತದೆ, ಒಂದು ನ್ಯಾಯಾಂಗೀಯ ವಿಭಾಗ ಇರ್ತದೆ. ಈ ಜುಡಿಷಿಯಲ್ ವಿಂಗಿಗೆ ಕನಿಷ್ಠ 10 ನ್ಯಾಯಾಧೀಶರನ್ನು ನೇಮಕ ಮಾಡಲಿಕ್ಕೆ, ಕನಿಷ್ಠ 10 ನ್ಯಾಯಾಧೀಶರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮ್ಯಾಕ್ಸಿಮಮ್ 20-20ರವರೆಗೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡಿಕೊಳ್ಳೋಕ್ಕೆ ಅವಕಾಶ ಇರುವಂಥದ್ದು. ಜುಡಿಷಿಯಲ್ ವಿಂಗ್ದಲ್ಲಿ ಕನಿಷ್ಠ 10, ಮ್ಯಾಕ್ಸಿಮಮ್ 20. ಅದೇ ರೀತಿಯಾಗಿ ತಜ್ಞರನ್ನು ಒಳಗೊಂಡಿರ್ತಕ್ಕಂಥ ಒಂದು ಎಕ್ಸ್ಪರ್ಟ್ ವಿಂಗಿಗೂ ಸಹಿತ ಕನಿಷ್ಠ 10 ತಜ್ಞರನ್ನು, ಗರಿಷ್ಠ 20 ತಜ್ಞರನ್ನು ನೇಮಕ ಮಾಡಿಕೊಳ್ಳೋಕ್ಕೆ ಅವಕಾಶವಿರುವಂಥದ್ದು. ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಪ್ರಮುಖವಾಗಿ ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು, ಅಂದರೆ ಪ್ರಿನ್ಸಿಪಲ್ ಬೆಂಚ್ ಬಂದುಬಿಟ್ಟು ದೆಹಲಿಯಲ್ಲಿರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ನಮ್ಮ ದೆಹಲಿಯಲ್ಲಿರ್ತಕ್ಕಂಥ ವಿಚಾರ ಗೊತ್ತಿರಲಿ. ಪ್ರಾದೇಶಿಕ ಕೇಂದ್ರ ಕಚೇರಿಗಳನ್ನು ನೋಡೋದಾದರೆ ಪೂರ್ವ ಭಾಗದಲ್ಲಿ ನಾವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇದರ ಒಂದು ಪ್ರಾದೇಶಿಕ ಕೇಂದ್ರ ಕಚೇರಿ ಇರ್ತಕ್ಕಂಥ ವಿಚಾರ. ಪಶ್ಚಿಮದಲ್ಲಿ ಬಂದರೆ ಮಹಾರಾಷ್ಟ್ರದ ಪುಣೆ, ಇನ್ನು ಸೆಂಟ್ರಲಲ್ಲಿ ಬಂದರೆ ಮಧ್ಯಪ್ರದೇಶದ ಭೋಪಾಲ್, ದಕ್ಷಿಣದಲ್ಲಿ ಬಂದರೆ ಒಂದು ತಮಿಳುನಾಡಿನ ಚೆನ್ನೈದಲ್ಲಿ ಇದರ ಪ್ರಾದೇಶಿಕ ಕೇಂದ್ರ ಕಚೇರಿಗಳನ್ನು ನಾವು ನೋಡ್ತಾ ಇದ್ದೇವೆ. ಸಂವಿಧಾನದಲ್ಲಿ ಹೇಳಿದೆ, ಆರ್ಟಿಕಲ್ 21ರಲ್ಲಿ ನೋಡ್ತೇವೆ, ರೈಟ್ ಟು ಹೆಲ್ದಿ ಎನ್ವೈರ್ನ್ಮೆಂಟ್, ಅಂದರೆ ನಾವು ಒಂದು ಸ್ವಚ್ಛ, ಸಮೃದ್ಧ, ಆರೋಗ್ಯಕರವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಹಕ್ಕು ಏನಿದೆ, ಅದೇ ರೀತಿಯಾಗಿ ನಮ್ಮ ಪರಿಸರ ಶುದ್ಧವಾಗಿರಬೇಕು. ಈ ಕಾರಣ ಇಟ್ಟುಕೊಂಡು ಒಂದು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಜಾರಿಗೆ ಬಂದಿರತಕ್ಕಂಥ ವಿಚಾರ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಎಲ್ಲ ದೇಶದಲ್ಲಿ ಒಂದು ತ್ವರಿತಗತಿಯಲ್ಲಿ ನ್ಯಾಯದಾನ ಮಾಡುವಂಥ ನಿಟ್ಟಿನೊಳಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಶಾಸನಬದ್ಧ ಸಂಸ್ಥೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಆಗಿರ್ತಕ್ಕಂಥ ಯಮುನಾ ನದಿ ಶುದ್ಧೀಕರಣ ವಿಚಾರದಲ್ಲಿ ದಂಡದ ವಿಚಾರ ಬಂದಿರ್ಬೋದು. ಕೊಚ್ಚಿ ಬೆಂಚ್ ನೋಡಿರ್ಬೋದು ನಾವು. ಅಲ್ಲಿ 10 ವರ್ಷಕ್ಕಿಂತ ಬಳಕೆ ಮಾಡಿರ್ತಕ್ಕಂಥ ಡೀಸೆಲ್ ವಾಹನಗಳನ್ನು ನಿಷೇಧ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು. ಅದೇ ಮಾದರಿಯನ್ನು ದೆಹಲಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ವಿಚಾರ ಇರ್ಬೋದು. ಛತ್ತೀಸ್ಗಢದಲ್ಲಿ ಏನೊಂದು ಕೋಲ್ ಬ್ಲಾಕ್ ಕ್ಲಿಯರೆನ್ಸ್ ವಿಚಾರ ಇರ್ಬೋದು. ತದನಂತರ ಒಡಿಸ್ಸಾದಲ್ಲಿ ಒಂದು ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ವಿಚಾರ ಇರ್ಬೋದು. ಇನ್ನಿತರ ಮಹತ್ವದ ವಿಚಾರಗಳನ್ನು NGT ಇಲ್ಲಿವರೆಗೂ ಐತಿಹಾಸಿಕ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡ್ತಾ ಬಂದಿರತಕ್ಕಂಥ ವಿಚಾರ. ಇಲ್ಲಿ ಪ್ರಮುಖವಾಗಿ ನಾವು ಅಧ್ಯಯನ ಮಾಡಿದ ನಂತರ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್, ಸುಮ್ಮನೆ ಓದೋದಲ್ಲ, ಓದಿದ್ರೆ ಏನು ಬರೋದಿಲ್ಲ. ಸುಮ್ಮನೆ ಈ ಕಡೆ ಓದೋದು, ಈ ಕಡೆ ಮರೆಯೋದು. ಒಂದು ಸಲ ಓದಿದ್ದನ್ನು ಇನ್ನೊಂದು ಸಲ ಓದಬಾರ್ದು. ಇದರ ಅರ್ಥ ಅದು ನೆನಪುಳಿಬೇಕಂತ ಅರ್ಥ ಅಷ್ಟೇ.
ನಾನು ಸುಮಾರು ಇಲ್ಲಿ 10 ನಿಮಿಷ ತಮಗೆ ಹೇಳಿದೆ. ರೀಕಾಲ್ ಮಾಡೋಕ್ಕೆ ಒಂದು ನಿಮಿಷ ಆದರೂ ಸಾಕು. ನಾ ಹೇಳಿದೆ 2010 ಅಕ್ಟೋಬರ್ 10ರಂದು ಸ್ಥಾಪನೆ ಆಗಿರ್ತಕ್ಕಂಥ ವಿಚಾರ, 2010 ಅಕ್ಟೋಬರ್ 18ಕ್ಕೆ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿರ್ತಕ್ಕಂಥ ವಿಚಾರ, ಲೋಕೇಶ್ವರ್ ಸಿಂಗ್ ಪಂತ್ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿರ್ತಕ್ಕಂಥ ವಿಚಾರ ಇರ್ಬೋದು. ಆಸ್ಟ್ರೇಲಿಯಾ ಅನ್ನೋ ಒಂದು ವಿಚಾರ ಹೇಳಿದೆ. ನ್ಯೂಜಿಲೆಂಡ್ ಅಂತ ಹೇಳಿದೆ, ಪ್ರಪಂಚದ 3ನೇ ರಾಷ್ಟ್ರ ಅಂತ ಹೇಳಿದೆ. ಇದೊಂದು ಶಾಸನಬದ್ಧ ಸಂಸ್ಥೆ ಅಂತ ಹೇಳಿದೆ. ಭಾರತೀಯ ಸಂಸತ್ತಿನ ಕಾಯ್ದೆ ಮೂಲಕ ರಚನೆಗೊಂಡಿರ್ತಕ್ಕಂಥ ವಿಚಾರವನ್ನು ಹೇಳಿದ್ವಿ. ಸ್ವತಂತ್ರ ಕುಮಾರ್ ಅಧ್ಯಕ್ಷರ ಬಗ್ಗೆ ಹೇಳಿದ್ವಿ. ಪ್ರಸ್ತುತ ಆದರ್ಶ್ ಕುಮಾರ್ ಗೋಯಲ್ ಒಂದು ನ್ಯಾಯಮೂರ್ತಿಗಳ ವಿಚಾರ ಇರ್ಬೋದು. ಅವರ ಅಧಿಕಾರಾವಧಿ ಬಂದುಬಿಟ್ಟು 5 ವರ್ಷಗಳವರೆಗೆ ಅಧಿಕಾರದಲ್ಲಿರ್ತಾರೆ ಅನ್ನೋ ಒಂದು ವಿಚಾರ ಇರ್ಬೋದು. ಕೇಂದ್ರ ಕಚೇರಿ ನವದೆಹಲಿಯಲ್ಲಿರ್ತಕ್ಕಂಥ ವಿಚಾರ. ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಬಂದುಬಿಟ್ಟು ಪೂರ್ವದಲ್ಲಿ ಒಂದು ಕೋಲ್ಕತ್ತಾ, ಪಶ್ಚಿಮದಲ್ಲಿ ಪುಣೆ, ಮಧ್ಯದಲ್ಲಿ ಬಂದುಬಿಟ್ಟು ಮಧ್ಯಪ್ರದೇಶದ ಭೋಪಾಲ್, ದಕ್ಷಿಣದಲ್ಲಿ ಒಂದು ಚೆನ್ನೈ. ಈ ರೀತಿ ಪ್ರಾದೇಶಿಕ ಕೇಂದ್ರ ಕಚೇರಿಗಳನ್ನು ಹೊಂದಿರತಕ್ಕಂಥ ವಿಚಾರ ಹೇಳಿದ್ವಿ. ಉದ್ದೇಶ ಪರಿಸರ ಸಂರಕ್ಷಣೆ ಇರ್ಬೋದು, ಜೀವವೈವಿಧ್ಯತೆ ಇರ್ಬೋದು, ವಾಯುಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ವಿಚಾರ ಇರ್ಬೋದು, ಪರಿಸರ ವ್ಯಾಜ್ಯಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂಥ ದೃಷ್ಟಿಕೋನದಿಂದ ರಚನೆಯಾಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ವಿ. ಈ ರೀತಿಯಾಗಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸು ಯಾವತ್ತೂ ನಮಗೆ ರೀಕಾಲ್ ಮಾಡ್ತಾ ಇರಬೇಕು. ಅಂದಾಗ ಓದಿರ್ತಕ್ಕಂಥ ವಿಚಾರ ನಮ್ಗೆ 100ಕ್ಕೆ 100ರಷ್ಟು ನೆನಪುಳಿಯೋಕ್ಕೆ ಸಾಧ್ಯ ಇದೆ. ಯಾವುದೇ ರೀತಿಯಿಂದ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಯಾವುದೇ ಕಾರಣಕ್ಕೂ ಗೊಂದಲ ಆಗಲಿಕ್ಕೆ ಅವಕಾಶ ಇಲ್ಲ. ಆ ಕಾರಣದಿಂದಾಗಿ ಎಲ್ಲರೂ ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಿದ ನಂತರ ಸ್ವಲ್ಪ ರೀಕಾಲ್ ಮಾಡಿದರೆ ಯಾವುದೇ ಕಾರಣಕ್ಕೂ ಮರಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.